ಪ್ರತಿಯೊಬ್ಬರು ಚಪ್ಪಾಳೆಯೊಂದಿಗೆ ನನ್ನ ಎವರೆಸ್ಟ್ ಕಂಪನಿಯ ಪರವಾಗಿ ಪ್ರಾರಂಭ ಮಾಡಿದ್ದು 1934 ಅಲ್ಲಿ ನಮ್ಮ ಕಂಪನಿ ಪ್ರಾರಂಭ ಆಗಿತ್ತು. 1934 ರಿಂದ 2015 ವರೆಗೂ ಕೂಡ ನಾವು ಬೇಕಾದಂತ ಒಂದು ಬಿಲ್ಡಿಂಗ್ ಗೆ ಬೇಕಾದಂತ ಯಾವುದೇ ಒಂದು ಪ್ರಾಡಕ್ಟ್ ಕೂಡ ಅದರಲ್ಲಿ ನಾವು ಸಿಮೆಂಟ್ ಇಂದ ಬರುವ ರೀತಿಯಲ್ಲಿ ಮಾಡಿದೀವಿ. ಯಾಕೆಂತಂದ್ರೆ ಈಗ ನಾವು ಫಸ್ಟ್ ರೂಫಿಂಗ್ ಅಲ್ಲಿ ಮಾಡ್ತಾ ಇದ್ವಿ, ಅದ್ರಲ್ಲಿ ಎಸಿ ಶೀಟ್ ಅಂತ ಬರ್ತದೆ, ಅದೆಲ್ಲರಿಗೂ ಗೊತ್ತಿದೆ, ಆಸ್ಬೆಸ್ಟಾಸ್ ಸಿಮೆಂಟ್ ಶೀಟ್ಸ್ ಅನ್ಬಿಟ್ಟು. ಸೊ ಅದೇ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ಅಷ್ಟೇ, ಜಾಸ್ತಿ ಏನ್ ಹೇಳಲ್ಲ. ಸೊ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ರೂಫಿಂಗ್ ಅಲ್ಲಿ ಇರೋದು ನಮ್ದು 2-3 ತರ ವೆರೈಟೀಸ್ ಗಳಿದೆ. ಒಂದು ಎಸಿ ಶೀಟ್, ಅದು ಸಿಮೆಂಟ್ ಶೀಟ್ಸ್ ಬರೋದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಇನ್ನೊಂದು ನಮ್ಮಲ್ಲಿ ಕಲರ್ ಶೀಟ್ಸ್ ಬಂದಿದೆ, ಅದ್ರ ಬಗ್ಗೆ ನಮ್ಮ ನೋಬಲ್ ಸರ್ ಅವ್ರು ಮಾತಾಡ್ತಾರೆ. ಸೊ ಅದು ಸೂಪರ್ ಕಲರ್ ಅಂತ. ಇನ್ನೊಂದು ಮೂರನೇ ಒಂದು ಪ್ರಾಡಕ್ಟ್ ಆಗಿ ಬಂದಿರುವಂತದ್ದು ಹೈಟೆಕ್ ಶೀಟ್ಸ್ ಅನ್ಬಿಡುತ್ತೆ. ಇದರಲ್ಲಿ ಹೈಟೆಕ್ ಶೀಟ್ಸ್ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಯುರೋಪಿಯನ್ ಕಂಟ್ರೀಸ್ ಏನ್ ಮಾಡಿದೆ ಅಂದ್ರೆ ಎಸಿ ಶೀಟ್ ನ ಆಸ್ಬೆಸ್ಟಾಸ್ ನ ಬ್ಯಾನ್ ಮಾಡಿದ್ದಾರೆ. ಯಾಕೆಂದ್ರೆ ಅದರಿಂದ ಯೂಸ್ ಮಾಡಿದ್ರೆ ನಮ್ಗೆ ಬೇರೆ ರೀತಿಯ ಒಂದು ಲಂಗ್ಸ್ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋ ಒಂದು ಇರುತ್ತೆ. ಅದೆಲ್ಲ ಬರುವಂತದ್ದು ಮೈನಿಂಗ್ ಅಲ್ಲಿ, ಎಲ್ಲಿ ಗಣಿಗಾರಿಕೆ ಕೆಲಸ ಮಾಡ್ತಾರಲ್ಲ, ಒಂದು ತೆಗಿಬೇಕಾದ್ರೆ ಆ ಫೈಬರ್ ನ ತೆಗಿಬೇಕಾದ್ರೆ ಆಸ್ಬೆಸ್ಟಾಸ್ ಫೈಬರ್ ನ, ಅಲ್ಲಿ ಮಾತ್ರ ಆತರ ಪ್ರಾಬ್ಲಮ್ ಬರುವಂತದ್ದು. ಈ ಶೀಟ್ ತಯಾರು ಮಾಡೋದ್ರಿಂದ ಅದನ್ನ ಉಪಯೋಗಿಸೋದ್ರಿಂದ ಬರುತ್ತೆ ಅನ್ನೋದು ಅಷ್ಟೊಂದು ಸತ್ಯಕ್ಕೆ ಹತ್ತಿರವಾದಂತದಲ್ಲ. ಅದಕ್ಕೋಸ್ಕರ ನಾವು ಒಂದ್ ವೇಳೆ ಆ ಆಸ್ಬೆಸ್ಟಾಸ್ ನ ನಾವು ಯುರೋಪಿಯನ್ ಕಂಟ್ರೀಸ್ ಬ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ವರ್ಲ್ಡ್ ಅಲ್ಲಿ ಈ ಆಸ್ಬೆಸ್ಟಾಸ್ ಎಲ್ಲ ಯೂಸ್ ಮಾಡ್ಲೇಬಾರ್ದು. ಆಸ್ಬೆಸ್ಟಾಸ್ ಯೂಸ್ ಮಾಡಿರುವಂತ ಒಂದು ಅದ್ರ ಕೆಳಗಡೆ ತಯಾರು ಮಾಡುವಂತ ಒಂದು ಪ್ರಾಡಕ್ಟ್ ನ ನಾವು ಯೂಸ್ ಮಾಡಬಾರ್ದು ಅಂತ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಒಂದು ವೇಳೆ ನಮ್ಮ ಇಂಡಿಯಾದಲ್ಲೂ ಕೂಡ ಸಂಪೂರ್ಣವಾಗಿ ಅದು ಬಂತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎವರೆಸ್ಟ್ ಕಂಪನಿ ಏನ್ ಮಾಡಿದೆ ಅಂತಂದ್ರೆ ಇದೇ ಹೈಟೆಕ್ ಶೀಟ್ಸ್ ಅಂತ, ಅಂದ್ರೆ ಇಟ್ಸ್ ನಾನ್ ಆಸ್ಬೆಸ್ಟಾಸ್ ಶೀಟ್ಸ್. ನಾನ್ ಆಸ್ಬೆಸ್ಟಾಸ್ ಅಂತಂದ್ರೆ ಅದು ಅದರಲ್ಲಿ ನಾವು ಯೂಸ್ ಮಾಡಿರುವಂತದ್ದು ಆಸ್ಬೆಸ್ಟಾಸ್ ಅಲ್ಲದೆ ಇರುವಂತ ಒಂದು ಪಾಲಿಪ್ರೊಪಿಲೀನ್ ಫೈಬರ್ ಅನ್ನು ಒಂದು ಯೂಸ್ ಮಾಡಿ ಸಿಮೆಂಟ್ ಜೊತೆಗೆ ಆ ಒಂದು ಶೀಟ್ ತಯಾರು ಮಾಡಿದ್ವಿ. ಅದ್ರದ್ದು ಒಂದು ಸ್ಯಾಂಪಲ್ಸ್ ಇದೆ, ಅದನ್ನ ಮೇಲೆ ತೋರಿಸ್ತೀವಿ ಅದನ್ನ. ಸೊ ಅದೇ ರೀತಿಯಲ್ಲಿ ಆ ಶೀಟ್ ನ ಒಂದು ಅದರಲ್ಲಿ ಕೂಡ ಕಲರ್ಸ್ ಇದೆ, ಅದರಲ್ಲಿ ಸಿಮೆಂಟ್ ಶೀಟ್ಸ್ ಅಲ್ಲಿ ಕಲರ್ಸ್ ಇದೆ. ಅಂದ್ರೆ ಐವರಿ ವೈಟ್ ಇದೆ, ಮತ್ತೆ ಇನ್ನ ಟ್ರಾಪಿಕಲ್ ಗ್ರೀನ್ ಇದೆ, ಮತ್ತೆ ಇನ್ನ ಟೆರಾಕೋಟಾ ರೆಡ್ ಇದೆ, ಬ್ಲೂ ಇದೆ. ಸೊ ಈ ತರ ಒಂದು ವೆರೈಟೀಸ್ ಆದ ಪ್ರಾಡಕ್ಟ್ ಗಳಿದೆ. ಇದರಿಂದ ಏನು ಉಪಯೋಗ ಅಂತಂದ್ರೆ ಇದ್ರ ಮೇಲೆ ಅಟ್ಲೀಸ್ಟ್ ಒಂದು ಸಣ್ಣ ಕಲ್ಲು ಬಿದ್ರೂ ಕೂಡ ಇದು ಒಡೆದೋಗಲ್ಲ, ಈಸಿಯಾಗಿ ಒಡೆದೋಗಲ್ಲ. ಇದು ಫ್ಲೆಕ್ಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಈ ಹೈಟೆಕ್ ಶೀಟ್ಸ್ ಅಲ್ಲಿ. ಸೊ ಅದಾದ ನಂತರ ನಮ್ಮಲ್ಲಿ ಇರುವಂತದ್ದು ರೂಫ್ ಲೈಟ್ ಅಂತ ಹೇಳ್ತೀವಿ. ಈ ರೂಫ್ ಲೈಟ್ ಅಂತಂದ್ರೆ ಅದರಲ್ಲಿ ನಮ್ಗೆ ಈಗ ಕೆಲವೊಂದು ನೀವು ನೋಡಿರ್ಬೋದು, ಯಾವುದೇ ಒಂದು ಸಿಮೆಂಟ್ ಶೀಟ್ಸ್ ಆಗಿರ್ಬೋದು, ಅದು ಬೆಳಕಿಗೆ ಬರೋದಕ್ಕೋಸ್ಕರ ಏನೇನು ಕೆಲವೊಂದು ಫೈಬರ್ ಶೀಟ್ಸ್ ಇರ್ಬೋದು, PVC ಶೀಟ್ಸ್ ಇರ್ಬೋದು, ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮಲ್ಲಿ ಪ್ಯೂರ್ ವರ್ಜಿನ್ ಮೆಟಲ್ ಯೂಸ್ ಮಾಡಿರುವಂತದ್ದು ಪಾಲಿಕಾರ್ಬನೇಟ್ ಶೀಟ್ಸ್ ಕೂಡ ಇದೆ. ಅದೇನಿದೆಪ್ಪ ಅಂತಂದ್ರೆ ಒಂದು 2 ವೆರೈಟಿ ಇದೆ. ಒಂದು ಡಿಫ್ಯೂಸರ್ ಅಂತ ಇದೆ. ಡಿಫ್ಯೂಸರ್ ಅಂತ ಅಂದ್ರೆ ಅದನ್ನ ಕೇವಲ ಬೆಳಕಿಗೋಸ್ಕರ ಯೂಸ್ ಮಾಡ್ತಾರೆ. ಇನ್ನೊಂದು ಡೆಕೋರ್ ರೂಫ್ ಅಂತ ಹೇಳಿ, ಅಂದ್ರೆ ಡೆಕೋರೇಷನ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಅದನ್ನೆಲ್ಲ ಎಲ್ಲಿ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಗಳ ಹತ್ರ, ವೆರಾಂಡಾಗಳಲ್ಲಿ, ಟಾಪ್ ಫ್ಲೋರ್ ನಲ್ಲಿ ಎಲ್ಲ ಕೂಡ ಅದನ್ನ ಯೂಸ್ ಮಾಡ್ತಾರೆ. ಆ ತರದ್ದು ಕೆಲವೊಂದು ಪ್ರಾಡಕ್ಟ್ ಇದೆ. ಆ ಒಂದು ಕೂಡ ನಿಮ್ಗೆ ಡಿಸೈನ್ ಇದೆ. ಅದರಲ್ಲಿ ಗ್ರೀನ್ ಕಲರ್, ಬ್ಲೂ ಕಲರ್, ರೆಡ್, ವೈಟ್ ಎಲ್ಲಾ ಕಲರ್ಸ್ ಗಳು ಅದರಲ್ಲಿ ಇದೆ. ಸೊ ಅದೇ ರೀತಿಯಲ್ಲಿ ಅದ ನಂತರ ಬರುವಂತದ್ದು ನಮ್ಮಲ್ಲಿ ವಾಷರ್ಸ್ ಅಂತ ಬರುತ್ತೆ. ಕೆಲವರು ಅಲ್ಲಿ ನೋಡಿರ್ಬೋದು, ಆ ಒಂದು ಅಲ್ಲಿ ಸ್ಯಾಂಪಲ್ಸ್ ಕೂಡ ಇಟ್ಟಿದೀವಿ. ಅದನ್ನ ಆ ವಾಷರ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ EPDM ವಾಷರ್ಸ್ ಅಂತ ಹೇಳ್ತೀವಿ. ಆ EPDM ವಾಷರ್ಸ್ ಗಳು ಏನಿದೆ ಅಂತಂದ್ರೆ ನೀವು 10 ವರ್ಷ ಆದ್ರೂ ಕೂಡ ಆ ವಾಷರ್ಸ್ ಏನೂ ಆಗಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತೀವಿ ಬೇಕಾದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈಗ ಯಾವುದೇ ಒಂದು ಶೀಟ್ಸ್ ನಾವು ಹಾಕೋದ್ರಿಂದ ಅದರಲ್ಲಿ ಆ ಒಂದು ಸ್ಕ್ರೂ ಹಾಕೋದ್ರಲ್ಲಿ ಅವ್ರಿಗೆ ವಾಷರ್ಸ್ ಕೂಡ ಹಾಕಿರ್ತಾರೆ. ಟಾರ್ ವಾಷರ್ಸ್ ಗಳಿರ್ಬೋದು, ತುಂಬಾ ಚೀಪ್ ಕ್ವಾಲಿಟಿ ಇರೋ ವಾಷರ್ಸ್ ಗಳು ಹಾಕಿರ್ತಾರೆ. ಆದ್ರೆ ಈ ವಾಷರ್ಸ್ ನ ಯೂಸ್ ಮಾಡೋದ್ರಿಂದ ಸೊ ಅದರಿಂದ 10 ವರ್ಷ ಆದ್ರೂ ಕೂಡ ಅಲ್ಲಿ ಒಂದೇ ರೀತಿಯ ಒಂದು ಸ್ವಲ್ಪ ವಾಷರ್ ಕೂಡ ಅದರಲ್ಲಿ ತುಕ್ಕಿಡಿಯೋದಾಗ್ಲಿ ಅಥವಾ ಹಾಳಾಗೋದಾಗ್ಲಿ ಆಗಲ್ಲ. ಅದನ್ನ ಜಸ್ಟ್ ಅದು ಸ್ಕ್ರೂಸ್ ಗಳಿದ್ದಾವೆ, ಅದನ್ನು ಕೂಡ ನೋಡಬಹುದು. ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳು ಸೀಲಿಂಗ್ ಅಂದ್ರೆ ಏನಂತಂದ್ರೆ ಈ 4mm ಅದರಲ್ಲಿ ಲೇಕರ್ ಸಿಮೆಂಟ್ ಬೇಸ್ 4mm ಮತ್ತೆ 6mm ಥಿಕ್ನೆಸ್ ಅಲ್ಲಿ ಬರುತ್ತೆ. ಸೊ ಈ ಮತ್ತೆ ನಾವು ವಾಲ್ ಸ್ಟೀಲ್ ಕಾರ್ಪೊರೇಷನ್ಸ್ ಅಲ್ಲಿ ಸಿಗುತ್ತೆ. ಸೊ ಇದಲ್ಲದೆ ನಮ್ಮಲ್ಲಿ ಸಾಲಿಡ್ ವಾಲ್ ಪ್ಯಾನಲ್ಸ್ ಇದೆ. ರೆಡಿಮೇಡ್ ವಾಲ್ಸ್ ಕೇಳಿರ್ಬೋದು, ಇವತ್ತು ಕೆಲವರು ಯೂಸ್ ಮಾಡಿರ್ಬೋದು ಅದನ್ನ. ರೆಡಿಮೇಡ್ ವಾಲ್ಸ್ ಅಂದ್ರೆ ಇದೇನಪ್ಪ ಆಗುತ್ತೆ ಅಂದ್ರೆ ಇದು 50mm ಮತ್ತೆ 70mm ಥಿಕ್ನೆಸ್ ಇರುವಂತ ಒಂದು ಪ್ರಾಡಕ್ಟ್. 2 ಅಡಿ ಅಗಲ ಇರುತ್ತೆ, ಮತ್ತೆ 8 ಅಡಿ ಉದ್ದ, 8 ಅಡಿ 9 ಅಡಿ 10 ಅಡಿ ಉದ್ದ ಬರುತ್ತೆ. ಸೊ ಈ ಪ್ರಾಡಕ್ಟ್ ಗಳು ಏನಾಗ್ತಪ್ಪ ಅಂದ್ರೆ ಇದನ್ನ ಪಾರ್ಟಿಷನ್ ವಾಲ್ಗೆ, ಮೆಸೇಜ್ ಸ್ಟೋರಿಂಗ್ಗೆ, ಮತ್ತೆ ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಏನ್ ಮಾಡುತ್ತೆ ಸೈಟ್ ಆಫೀಸ್ ಮಾಡ್ಕೊಳ್ಳಿಕ್ಕೆ, ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಆ ಒಂದು ತರಗಲ್ ಪ್ಯಾನಲ್ಸ್ ಅಂತ ಹೇಳ್ತೀವಿ ಅದನ್ನ, ಅದಿದೆ. ಸೊ
ಸೊ ಇದಾದ ನಂತರ ನಮ್ಮಲ್ಲಿ ಬರುವಂತದ್ದು ಸ್ಟೀಲ್ ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅದನ್ನ, ಲೈಟ್ ವೆಯ್ಟ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಿನ ಇದ್ರಲ್ಲಿ ಏನಾಗ್ತದೆ, ಥರ್ಡ್ ಅದು ಫೋರ್ತ್ ಫ್ಲೋರ್ ಮಾಡಿದ ತಕ್ಷಣನೇ ಈ ಕಾರ್ಪೊರೇಷನ್ಸ್ ಆಗಲಿ ಅವೆಲ್ಲ ಕೂಡ ಸಿಟಿ ಲಿಮಿಟ್ಸ್ ಅಲ್ಲಿ ಫೋರ್ತ್ ಫ್ಲೋರ್ಗೆ ಅವಕಾಶನೇ ಕೊಡಲ್ಲ. ಮ್ಯಾಕ್ಸಿಮಮ್ 3 ಫ್ಲೋರ್ಗೆ ಮನೆಗಳಿಗೆ ಕೊಡುವಂಥದ್ದು. ಯಾಕೆಂದ್ರೆ ವೆಯ್ಟ್ ಜಾಸ್ತಿ ಇರಲ್ಲ, ಮತ್ತೆ ಇದೆಲ್ಲ ಕಡೆ ಪಕ್ಕದಲ್ಲಿಗೆಲ್ಲ ತೊಂದರೆ ಆಗುತ್ತೆ ಅಂತ ಬೆಂಗಳೂರಲ್ಲೇ ಇದೆ ಅದನ್ನ. ಸೊ ಮಂಗಳೂರಿನಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಬೆಂಗಳೂರಿನಲ್ಲಿ ಕೂಡ 3 ಫ್ಲೋರ್ಸ್ ಮೇಲೆ ಜಾಸ್ತಿ ಹೋಗಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಅಂದ್ರೆ ಇಂಡಿವಿಜುವಲ್ ಹೌಸಸ್ಗಳಿಗೆ, ಐ ಆಮ್ ಟಾಕಿಂಗ್ ಅಬೌಟ್ ಇಂಡಿವಿಜುವಲ್ ಹೌಸಸ್, ನಾಟ್ ದ ಅಪಾರ್ಟ್ಮೆಂಟ್ಸ್, ಆಯ್ತಾ. ಸೊ ಇದರಲ್ಲಿ ಆದ್ರೆ ಒಂದು ಲೈಟ್ ಗೇಜ್ ನಲ್ಲಿ ಕೂಡ ಲೈಟ್ ವೇಟ್ ಅಲ್ಲಿ ಏನಾದ್ರು ಕೂಡ ಅವರು ಕಟ್ಟಬೇಕು ಅಂತ ಅಂದ್ರೆ 4th ಫ್ಲೋರ್ ಅಲ್ಲಿ ಅಥವಾ ಒಂದು ಮನೆ ಒಂದರ ರೂಮ್ ಮಾಡಬೇಕು ಅಂದ್ರೆ ನಮ್ಮಲ್ಲಿರೋ ಒಂದು ಸ್ಟೀಲ್ ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಇದೆ. ಕಂಪ್ಲೀಟ್ ಸ್ಟೀಲ್ ಅಲ್ಲೇ ಮಾಡ್ಕೊಡ್ತೀವಿ ಅದನ್ನ ವಿತ್ ಅವರ್ ಬೋರ್ಡ್ಸ್. ಅದು ತುಂಬಾನೇ ಅದು 50 years ಸ್ಪ್ಯಾನ್ ಅಲ್ಲಿ ಲೈಫ್ ಕೊಡುತ್ತೆ ಅದನ್ನ, ಮತ್ತೆ ತುಂಬಾ ಬೇಗನೆ ಆಗುತ್ತೆ ನಿಮ್ಗೆ. ಸೊ ಅಷ್ಟೊಂದು ಲೇಬರ್ ಅಥವಾ ಬೇಕಾಗಲ್ಲ, ಅದ್ರ ಇಮಿಡಿಯೇಟ್ ಆಗಿ ಮಾಡ್ಕೊಡ್ಬೋದು. ಎಷ್ಟು ಫಾಸ್ಟ್ ಆಗಿ ಮಾಡಬಹುದು ಅಂತಂದ್ರೆ ಒಂದು ಸ್ಮಾಲ್ ಉದಾಹರಣೆ ಹೇಳ್ತೀನಿ ಅದಕ್ಕೆ. ಒಂದು 30-40 ಮನೆನ ಅಂದ್ರೆ 4th ಫ್ಲೋರ್ ಅಲ್ಲಿ ಹೇಳ್ತಿರೋದು, ಗ್ರೌಂಡ್ ಫ್ಲೋರ್ ಮಾಡ್ಬೋದು ಅದನ್ನ. ಸೊ 4th ಫ್ಲೋರ್ ಅಲ್ಲಿ ಹೇಳ್ತಿರೋದು ವಿದಿನ್ 10 to 15 days ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡಬಹುದು, ಅಷ್ಟು ಫಾಸ್ಟ್ ಆಗಿ ಮಾಡಬಹುದು. ಸೊ ಆ ತರ ಒಂದು ಸ್ಟೀಲ್ ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಇದೆ. ಇದಾದ ನಂತರ ನಮ್ಮಲ್ಲಿ ಇನ್ನೊಂದು PEB ಅಂತ ಇದೆ, ಪ್ರೀ ಇಂಜಿನಿಯರಿಂಗ್ ಬಿಲ್ಡಿಂಗ್. ದೊಡ್ಡ ದೊಡ್ಡ ವೇರ್ಹೌಸ್ಗಳು, ಫ್ಯಾಕ್ಟರಿಗಳು ಇವೆಲ್ಲಾನು ಕೂಡ ನಾವು ಇಮಿಡಿಯೇಟ್ ಆಗಿ 90 days 3 months ಒಳಗಡೆ ನಾವು ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಇದ್ರೂ ಕೂಡ ಅದನ್ನ ಮಾಡ್ಕೊಡ್ತೀವಿ. ನಾವು ಜಸ್ಟ್ ಬ್ಲೂ ಪ್ರಿಂಟ್ ಕೊಡೋದು, ನಮ್ಗೆ ಈ ತರ ಒಂದು ಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಟೀಲ್ ಬಿಲ್ಡಿಂಗ್ ನ ಸೊಲ್ಯೂಷನ್ ನಲ್ಲಿ ನಾವು ಮಾಡ್ಬಿಟ್ಟು ಕೊಡ್ತೀವಿ ಅದನ್ನ. ದಟ್ಸ್ ಕಾಲ್ಡ್ PEB ಅಂತ ಹೇಳ್ತೀವಿ ಅದನ್ನ. ಸೊ ಇದಲ್ಲದೆ ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ನಮ್ಮಲ್ಲಿ ಬರ್ತಾ ಇದೆ. ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಮ್ಮ ಸಹಯೋಗದೊಂದಿಗೆ ನಮ್ಮ ಪ್ರಾಡಕ್ಟ್ ನಿಮ್ಮ ಹತ್ರ ಇದು ಮಾಡಿ ನಾವು ಜೊತೆನಲ್ಲಿ ನಿಮ್ಮಲ್ಲಿ ಬೆಳೆಯೋ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿ ಇದೆ ಅಂತ ತಿಳಿಸ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಪೈಪ್ಸ್ ಅಂಡ್ ಸ್ಟೀಲ್ ಕಾರ್ಪೊರೇಷನ್ ಅವ್ರ ಹತ್ರ ಡೀಟೇಲ್ಸ್ ಇರುತ್ತೆ, ಸ್ಯಾಂಪಲ್ಸ್ ಇರುತ್ತೆ, ಮೆಟೀರಿಯಲ್ ಕೂಡ ಇರುತ್ತೆ ಅದರಲ್ಲಿ, ಅದನ್ನ ಪಡ್ಕೋಬಹುದು. ಅದು ಅದೇ ಆ ಕಾರಣಕ್ಕೋಸ್ಕರ ಈ ಒಂದು ದಕ್ಷಿಣ ಕನ್ನಡ ಒಂದು ಜಿಲ್ಲೆಗೆ ಈ ಒಂದು ಎಲ್ಲಾ ರೀತಿಯ ಒಂದು ಪ್ರಾಡಕ್ಟ್ ಕೂಡ ನಾವು ಸಪ್ಲೈ ಮಾಡಬೇಕು, ಮತ್ತೆ ಅದರಿಂದ ಒಂದು ಬೆನಿಫಿಟ್ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪೈಪ್ಸ್ ಸ್ಟೀಲ್ ಕಾರ್ಪೊರೇಷನ್ ಅವ್ರನ್ನ ಶ್ರೀ ಕಪಿಲ್ ಭಾರ್ಗವ್ ಅವ್ರನ್ನ ನಾವು ಡಿಸ್ಟ್ರಿಬ್ಯೂಟರ್ ಲಾಂಚ್ ಮಾಡ್ತಾ ಇದ್ದೀವಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. सब यहाँ आए, मुझे बहुत अच्छा लगा. ये शायद मेरा पहला एक ऐसा ओकेजन है कि मैंने कोई इवेंट ऐसा ऑर्गेनाइज किया और यहाँ पे आया. मुझे दोपहर तक बड़ी नर्वसनेस थी कि आज बंद था और कितने लोग आ पाते हैं, कितने लोग नहीं आ पाते हैं. 4-5 बजे तक भी मेरे को ऐसा लग रहा था पता नहीं यार क्या होगा. आप लोग सब आए. जहाँ तक एवरेस्ट की बात है तो शायद मैं पिछले 2 महीने से ऑफिशियली काम कर रहा हूँ. आज तो मुझे सामने सर्टिफिकेट दिया, मैं उसके बिना भी काम कर रहा था. और जितना मैंने प्रेजेंटेशन देखा मुझे लगता है इसमें बहुत सारा स्कोप है मेरे लिए भी और आप सबके लिए भी. मैं जो जितने प्रोडक्ट आपने देखे इसका कोशिश कर रहा हूँ कि बंदर में एक डिस्प्ले के लिए एक शोरूम सा बना सकूं. ऑलरेडी उसका काम चल रहा है. हमारे मणिमन साहब ने मुझे सजेस्ट किया था कि वहाँ पे एक बना दे, तो अगले शायद 15 दिन में या 20 दिन में ये सारे प्रोडक्ट आपको वहाँ पे मिल जाएंगे. आप जब भी चाहें आ सकते हैं और यहाँ आने की बहुत शुक्रिया. थैंक यू वेरी मच. नमस्कार. तो ಪ್ರೆಸೆಂಟೇಷನ್ಸ್ ಮಾಡಬೇಕು ಅಂತ ನಾವು ಕೇಳ್ಕೊಂಡು Mr. Kapil from Pipe and Steel Distribution for being part of the Everest family. We look at this as an opportunity to grow together. Showing you all earlier in the presentations, the company has continuously been bringing out new products. We have an R&D team at Lakmapur which constantly introduces new products according to the needs of the market. Similarly, we take this opportunity, this wonderful gathering today, to introduce one more of our new products. It's called Everest Super. So, what we have found out
the market, each consumer slurry. So it is not painted on top, it is pigmented along with the thing. So it doesn't, then chances of peeling off is not. What we're trying to address in the market is it repels, it doesn't absorb water. Tests on that. When you for color with metal sheets, Everest Super is more durable and more economical. This product can be used for factories also, projects. We can compete. Schools, colleges, there is big scope for the sheets. This is the new product that we have introduced from. ಶೀಟ್ ಆಗಿರ್ಬೋದು ಮತ್ತೆ ಬೇರೆ ಇನ್ಯಾವುದಾದ್ರು ಕೂಡ ಪ್ರಶ್ನೆಗಳಿದ್ರೆ ಕೇಳಬಹುದು. ವಾಟ್ ಥಿಕ್ನೆಸ್ ಆಫ್ ಕಲರ್ 6-7 ಥಿಕ್ನೆಸ್ ಅದು ನಿಮ್ಮ ಸಿಮೆಂಟ್ ಶೀಟ್ ಕಲರ್ ಕೋಟಿಂಗ್ ಇಲ್ಲ ಇದರಲ್ಲಿ. ಓಕೆ ನೀವು ಸಿಮೆಂಟ್ ಶೀಟ್ ಇದಲ್ಲ ಹಾ ಅದರದ್ದು ಆ ಥಿಕ್ನೆಸ್ ನೋಡಿದ್ರೆ ನೀವು 6 ಲೇಯರ್ಸ್ ಅಲ್ಲಿ ಕೊಟ್ಟಿದ್ದೀರಿ. ಹೌದು ಆ 6 ಲೇಯರ್ಸ್ ಎಲ್ಲ ಸಿಮೆಂಟ್ ಕಲರ್ ಸಿಗ್ತಾ ಇದೆ. ಓಕೆ ನಾವೀಗ ಯಾರು ಎತ್ತಿಕೊಂಡು ಸಿಮೆಂಟ್ ಶೀಟ್ ಯಾರು ಇಡುವುದಿಲ್ಲ, ಎಲ್ಲರೂ ಸ್ಲೈಡೇ ಮಾಡೋದು. ನೀವು ಓರಲ್ ಆಗಿ ಏನಾದ್ರು ಹೇಳ್ಬೋದಲ್ಲ, ಬಟ್ ನೋ ಬಡಿ ವಿಲ್ ಲಿಫ್ಟ್ ಅಪ್. ಅದು ಆ ತರ ಲೈನ್ಸ್ ಏನಾದ್ರು ಬಿಡುವ ಚಾನ್ಸಸ್ ಇದೆಯಾ ಅಂದ್ರೆ ಅದೇ ಒಂದು ವೆಟ್ ಕ್ಲಾತ್ ತಗೊಂಡು ಅದು ಹೊರದ್ರೆ ಕೂಡ ಮಾಮೂಲಿ ಆಗುತ್ತಲ್ಲ ಆ ತರ ಇದೆ. ಪೇಂಟ್ ಅಂತ ಹೋಗಲ್ಲ. ಬಾಟಮ್ ಅಲ್ಲಿ ರಫ್ನೆಸ್ ಇರ್ತದೆ. ಹೌದು ನಾವು ಸ್ಲೈಡ್ ಮಾಡೋ ಬಾಟಮ್ ಅದು ಪ್ರಾಬ್ಲಮ್. Top of that one sheet now it will be scratched. Here. ನೀವು ಆಕ್ಚುಲಿ ಅಲ್ಲಿ ನಿಮ್ಮ ಒಂದು ಶಾಪ್ಸ್ ಗಳಲ್ಲಿ ಇಟ್ಟು ಅವ್ರಿಗೆ ತೋರಿಸ್ಬೇಕು. ಆಕ್ಚುಲಿ ಅದ್ರ ಕನ್ಸ್ಯೂಮರ್ಸ್ ಗಳು ಬಂತು ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಎಫರ್ಟ್ ಬೇಕಾಗುತ್ತೆ ನಿಮ್ದು. ಅವ್ರಿಗೆ ತೋರಿಸ್ಕೊಟ್ರೆ ನೀವು ನಿಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ನೀವು ತೋರಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಒಂದ್ 2 ನಿಮಿಷದ ಮಟ್ಟಿಗೆ ನೀವೇನಾದ್ರೂ ಕೂಡ ಅದ್ರ ಬಗ್ಗೆ ತೋರಿಸ್ಕೊಟ್ರೆ ಇದನ್ನ ಈ ಪ್ರಾಡಕ್ಟ್ ಈ ತರದ್ ಇದೆ ಅಂತ ಖಂಡಿತವಾಗ್ಲೂ ಇದರಿಂದ ಪ್ರಾಫಿಟಬಲ್ ಇದೆ, ಮತ್ತೆ ಅದೇ ಅದಕ್ಕೆ ಒಳ್ಳೆ ಪ್ರಾಡಕ್ಟ್ ನಾವು ಕನ್ಸ್ಯೂಮರ್ ಕೊಡ್ತೀರೋ ಅನ್ನೋ ಸಮಾಧಾನ ಕೂಡ ನಿಮ್ಗೆ ಇರುತ್ತೆ. ಇಟ್ಸ್ ಎ ರಿಕ್ವೆಸ್ಟ್. What is the rate for the meter? It is appoint distributor. Otherwise, like I don't know whether I have to say it or not, so I'm not saying. Personally, I will tell you, it is not feasible for company to give credit. Some companies are giving. No, cement company gives for the dealer one month. Then let the company can give to you 1 month rate. So you can also give us.